ಸೌಂಡ್ಗೆನೆ ನಾವು ಹೋಗಿ ವಿ ವೇರ್ ಹೈಡಿಂಗ್ ಬಿಕಾಸ್ ವಿ ಥಾಟ್ ದಟ್ ದಿಸ್ ಇಸ್ ಅನ್ಯೂಶುವಲ್. ಇಟ್ಸ್ ನಾಟ್ ಸಮಥಿಂಗ್ ಕಂಟಿನ್ಯೂಸ್ ಆಗಿ ದೊಡ್ಡದಾಗ್ತಾ ಇತ್ತು, ಜನರು ಕಿರ್ಚ್ಕೊಂಡು ಓಡಾಡ್ತಾ ಇದ್ರಲ್ವ, ಸೊ ವಿ ಸ್ಟಾರ್ಟೆಡ್ ಹೈಡಿಂಗ್. ಟೆರರಿಸ್ಟ್ ಅಟ್ಯಾಕ್ ಇರ್ಬೋದು ಅಂತ. ಆಮೇಲೆ ನಮ್ಮ ಪಕ್ಕದಲ್ಲಿ ಇನ್ನೊಂದು ಟೆಂಟ್ ಇತ್ತು, ಆಲ್ಮೋಸ್ಟ್ ಒಂದು 100 ಮೀಟರ್ಸ್ ದೂರದಲ್ಲಿ. ನಮ್ಮ ಹಿಂಭಾಗ ನಾವು ಬಚ್ಚಿಟ್ಕೊತಾ ಇದ್ವಲ್ವ, ನಮ್ಮ ಹಿಂದ್ಗಡೆಯಿಂದ ಒಬ್ಬ ಬರ್ತಾ ಇದ್ದ. ಒಬ್ಬ ಆ ಟೆಂಟ್ ಹತ್ರ ಬಂದ, ಬಟ್ ಅವನ ಪಕ್ಕದಲ್ಲೂ ಇನ್ನೊಬ್ಬರು ಅಟ್ಲೀಸ್ಟ್ 3 ಇದ್ದರು ನನ್ನ ಫೀಲ್ಡ್ ಆಫ್ ವಿಷನಲ್ಲೇ. ಒಬ್ಬ ಬರ್ತಾ ಇದ್ದ ಆ ಟೆಂಟ್ ಹತ್ರ. ಒಬ್ಬರು ಅಷ್ಟು ದೂರ ಇತ್ತಲ್ವ, ನನಗೆ ಕೇಳಿಸ್ಲಿಲ್ಲ, ಗಾಳಿನೂ ತುಂಬ ಇತ್ತು. ಸೊ ಏನೋ ಮಾತಾಡಿ ಅವನ್ನ ಒದ್ದು ಕೆಳಗಡೆ ತಂದು ಶೂಟ್ ಮಾಡ್ದೆ ತಲೆಗೆ 2-3 ಸಲ. ನಾನು ನೋಡ್ತಾ ಇದ್ದೆ ಇವೆಲ್ಲ, ಮಗುನ ಹಿಂಗೆ ಬಚ್ಚಿಟ್ಕೊಂಡು ನಾನು ಹಿಂಗೆ ನೋಡ್ತಾ ಇದ್ದೆ ಇಲ್ಲ. ಆಮೇಲೆ ಅಲ್ಲೇ ಇನ್ನೊಬ್ಬರ ಹತ್ರನೂ ಬಂದು ಏನೋ ಜೋರಾಗಿ ಶೌಟ್ ಮಾಡಿ ಒದ್ದು ಕೆಳಗೆ ತಳ್ದು ಶೂಟ್ ಮಾಡ್ದೆ ತಲೆಗೇನೆ. ಮತ್ತು ನಮ್ಮ ಹತ್ರ ಬರ್ತಾಯಿದ್ದ ಟೆಂಟ್ ಹತ್ರ. ಆವಾಗ ಒಬ್ಬರು ವಯಸ್ಸಾದವರು ಮನುಷ್ಯ, ಅವ್ರ ಹತ್ರ ಮಾತಾಡೋದು ಇವಾಗ ನನಗೆ ಶಬ್ದ ಕೇಳಿಸ್ತು. ನೀನು ಹೇಗೆ ಇಷ್ಟು ಆರಾಮಾಗೆ ಆಚರಿಸ್ಬೋದು, ಎಷ್ಟು ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು, ಖುಷಿಯಾಗಿರ್ಬೋದು. ನಾವೆಲ್ಲ ಕಷ್ಟದಲ್ಲಿದ್ದೀವಿ, ನಮ್ಮ ಮಕ್ಕಳೆಲ್ಲ ಸಾಯ್ತಾ ಇದ್ದಾರೆ. ನಿಮ್ಮ ಮಕ್ಕಳೆಲ್ಲ ಕರ್ಕೊಂಡು ಬಂದು ಅದು ಹೇಗೆ ನೀನು ಇಲ್ಲಿ ಖುಷಿಯಾಗಿರ್ಬೋದು? ನಿನಗೇನು ನ್ಯೂಸ್ ಗೊತ್ತಿಲ್ವಾ? ನಿನಗೇನು ಸುದ್ದಿ ಗೊತ್ತಿಲ್ವಾ? ಇದೆಲ್ಲ ಹಿಂದಿನಲ್ಲಿ ಹೇಳ್ತಾ ಇದ್ದೆ. ನನಗೆ ಅರ್ಥ ಆಗ್ತಾಯಿತ್ತು. ನನಗೆ ಅಷ್ಟು ಹಿಂದಿ ಬರೋಲ್ಲ, ಬಟ್ ಐ ಕುಡ್ ಅಂಡರ್ಸ್ಟ್ಯಾಂಡ್. ಹೇಳಿ ಅವರು ನಾನೇನು ಮಾಡಬೇಕು, ಟೆಲ್ ಮಿ ವಾಟ್ ಟು ಡೂ, ಐ ವಿಲ್ ಡೂ ಇಟ್ ಫಾರ್ ಯು ಅಂತ ಶೂಟ್ ಮಾಡಿ ಅವ್ರು ಕೆಳಗೆ ಬಿದ್ದ ನಂತರನೂ ಶೂಟ್ ಮಾಡ್ದೆ ತಲೆಗೆ.